ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಕಾಡ್ತಾ ಇದೆಯಾ ಏಕಾಂಗಿತನ ಅನ್ನುವಂತಹ ಪ್ರಶ್ನೆ. ತಾಯಿ ಮೀನಾ ಅವರನ್ನ ಕಾಣಲು ಹಾತೊರಿತಾ ಇದ್ದಾರೆ ದರ್ಶನ್ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಪೊಲೀಸರ ಜೈಲಾಧಿಕಾರಿಗಳ ಬಳಿ ಕೂಡ ಅವರು ಹೇಳಿಕೊಂಡಿದ್ದಾರಂತೆ. ಆದರೆ ಕಾರಣಾಂತರಗಳಿಂದ ಜೈಲು ಭೇಟಿಯನ್ನ ತಾಯಿ ನಿರಾಕರಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ ಏಕಾಂಗಿ. ತಂದೆ ತಾಯಿ ನೆನಪಲ್ಲಿ ಜಗ್ಗುದಾದ ಕಣ್ಣೀರು. ಅಮ್ಮನ ಬರುವಿಕೆಗಾಗಿ ಕಾದು ಕುಳಿತ ಅಯ್ಯ. ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಭಯಾನಕವಾಗಿ ಕೊಂದು ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿರುವ ಆರೋಪಿ ದರ್ಶನ್ಗೆ ಏಕಾಂಗಿತನ ಕಾಡ್ತಾ ಇದೆಯಂತೆ. ಅಪ್ಪ ಅಮ್ಮನ ನೆನಪಲ್ಲಿ ದಾಸ ದಿನ ದುಡುತ್ತಿದ್ದು ಎಂಥ ಅಪ್ಪ ಅಮ್ಮನಿಗೆ ಅದೆಂಥ ಮಗನಾದೆ ಅಂತ ಕಣ್ಣೀರು ಹಾಕ್ತಿದ್ದಾರಂತೆ. ಕಳೆದ ವಾರ ತಾಯಿ ಮೀನಾ ಬರುವಿಕೆಗಾಗಿ ಕೊಲೆ ಆರೋಪಿ ದರ್ಶನ್ ಕಾದಿದ್ರು. ಆದರೆ ಕಾರಣಾಂತರಗಳಿಂದ ಮೀನಾ ತೂಗುದೀಪ ಜೈಲಿಗೆ ಬಂದಿರಲಿಲ್ಲ. ಹೀಗಾಗಿ ಈ ವಾರವಾದರೂ ತಾಯಿ ಬರ್ತಾರೆ ಅನ್ನೋ ನಂಬಿಕೆಯಲ್ಲಿ ದರ್ಶನ್ ಇದ್ದಾರೆ. ಅಷ್ಟೇ ಅಲ್ಲದೆ ತಾಯಿಯ ಮಮತೆ ವಾತ್ಸಲ್ಯವನ್ನ ಸಿಬ್ಬಂದಿಯ ಮುಂದೆ ಹೇಳಿಕೊಂಡಿದ್ದಾರೆ. ತಾಯಿಯ ಮಾರ್ಗದರ್ಶನದಲ್ಲಿ ನಡೆದಿದ್ರೆ ಈ ಸ್ಥಿತಿ ಬರುತ್ತಿರಲಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ. ನನ್ನ ಈ ಸ್ಥಿತಿ ನೋಡಿ ತಂದೆ ಆತ್ಮ ಎಷ್ಟು ನೊಂದುಕೊಳ್ಳುತ್ತೋ ಅಂತ ಮರುಕವನ್ನ ವ್ಯಕ್ತಪಡಿಸಿದ್ದಾರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ನಟ ದರ್ಶನ್ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ. ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ತಂದೆ ತಾಯಿಯ ನೆನಪು ಕಾಡ್ತಾ ಇದೆ. ತಂದೆ ತಾಯಿಗೆ ಒಳ್ಳೆಯ ಮಗನಾಗಲಿಲ್ಲ ಅನ್ನುವಂಥ ರೀತಿಯಲ್ಲಿ ಇದೀಗ ಜೈಲು ಸಿಬ್ಬಂದಿಗಳ ಮುಂದೆ ಆರೋಪಿ ದರ್ಶನ್ ಕಣ್ಣೀರಾಗ್ತಾ ಇದ್ದಾರೆ. ಯಾಕಂದರೆ ತಾಯಿಯ ಮಮತೆ ಮತ್ತು ವಾತ್ಸಲ್ಯದ ಮುಂದೆ ಯಾವುದೂ ದೊಡ್ಡದಲ್ಲ. ತಾಯಿಯ ಮಾತನ್ನು ಕೇಳಿದ್ರೆ ಖಂಡಿತವಾಗಿಯೂ ಸಹಿತ ನನಗೆ ಇವತ್ತಿಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಒಂದು ವೇಳೆ ನನ್ನ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ತಂದೆಯ ಆತ್ಮವೂ ಕೂಡ ಕಣ್ಣೀರಿಡುತ್ತೆ, ತಾಯಿಯೂ ಕೂಡ ನನ್ನ ನೆನೆಸ್ಕೊಂಡು ಕಣ್ಣೀರಾಗ್ತಾ ಇದ್ದಾಳೆ. ಆದರೆ ಇವತ್ತಿನ ನನ್ನೆಲ್ಲ ಪರಿಸ್ಥಿತಿಗೂ ಸಹಿತ ಸ್ವಯಂಕೃತ ಅಪರಾಧವೇ ಕಾರಣ ಅನ್ನುವಂಥ ರೀತಿಯಲ್ಲಿ ತಂದೆ ತಾಯಿಯನ್ನು ನೆನೆಸ್ಕೊಂಡು ಕೊಲೆ ಆರೋಪಿ ದರ್ಶನ್ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ನಿತ್ಯವೂ ಸಹಿತ ಕಣ್ಣೀರಾಗ್ತಾ ಇದ್ದಾರೆ. ಕೆಟ್ಟ ಮೇಲೆ ಬುದ್ಧಿ ಕಲಿತ ಕಾಟೇರ, ಜೈಲಲ್ಲಿ ಸಂಗೀತದ ಮೊರೆ ಹೋದ ದಾಸ. ಇನ್ನು ಬಳ್ಳಾರಿ ಜೈಲಲ್ಲಿ ಒಂಟಿತನ ನೆಮ್ಮದಿ ಇಲ್ಲದೆ ಕಂಗೆಟ್ಟಿರುವ ದರ್ಶನ್ ತಾನಿರುವ ಸೆಲ್ನಲ್ಲಿ ಪದೇ ಪದೇ ಎಮೋಷನಲ್ ಸಾಂಗ್ ಹೇಳುತ್ತಾ ಭಾವುಕರಾಗ್ತಾ ಇದ್ದಾರಂತೆ. ರಾಜ್ಕುಮಾರ್ ಅವರ ನಗಲಾರದೆ ಅಳಲಾರದೆ ತೊಳಲಾಡಿದೆ ಜೀವ, ಬರೀ ಮಾತಲ್ಲಿ ಹೇಳಲಾರದೆ ಮನದಾಳದ ನೋವ, ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತೋ, ನೀನಿಲ್ಲ ನಿನ್ನವರಿಲ್ಲ ನಿನ್ನ ನೆರಳೇ ನಿನಗಿಲ್ಲ, ಹೀಗೆ ಇನ್ನೂ ಹಲವು ಭಾವನಾತ್ಮಕ ಸಾಂಗ್ ಅನ್ನ ಹೇಳ್ತಾ ದಿನ ದುಡ್ತಾ ಇದ್ದಾರಂತೆ. ಕೊಲೆ ಆರೋಪಿ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ನಿತ್ಯವೂ ಕೂಡ ನರಕಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರಮುಖವಾಗಿ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಾಗ್ಲಿಂದಲೂ ಸಹಿತ ಒಂಟಿಯಾಗಿ ಹೈ ಸೆಕ್ಯೂರಿಟಿ ಸೆಲ್ 15ನೇ ಕೋಣೆಯಲ್ಲಿ ಕಾಲ ಕಳೀತಾ ಇದ್ದಾರೆ. ಆದರೆ ಇದೀಗ ದರ್ಶನ್ ಅವರಿಗೆ ಪಶ್ಚಾತ್ತಾಪ ಹೆಚ್ಚಾಗಿ ಕಾಡ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಅಣ್ಣವರ ಹಾಡುಗಳ ಮೊರೆ ಹೋಗಿದ್ದಾರೆ. ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರು, ಅದ್ರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಭಾವನಾತ್ಮಕ ಹಾಡುಗಳಂದ್ರೆ ಎಮೋಷನಲ್ ಸಾಂಗ್ಗಳನ್ನು ಕೇಳ್ತಾ ಇದೀಗ ದರ್ಶನ್ ಅವರು ತಾವೂ ಸಹಿತ ಅದೇ ಹಾಡುಗಳನ್ನು ಹಾಡ್ತಾ ದಿನಗಳನ್ನು ಕಳೀತಾ ಇದ್ದಾರೆ. ಯಾಕಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲಲ್ಲಿ ಒಂಟಿಯಾಗಿದ್ದಾರೆ. ಸಾಕಷ್ಟು ನೆನಪುಗಳು ದರ್ಶನ್ ಅವರಿಗೆ ಕಾಡ್ತಾ ಇದ್ದಾವೆ. ಇದೇ ಕಾರಣಕ್ಕೋಸ್ಕರ ಏಕಾಂಗಿಯಾಗಿರೋ ದರ್ಶನ್ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ನಿಂತಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಎಮೋಷನಲ್ ಸಾಂಗ್ಗಳನ್ನು ಹಾಡ್ತಾನೆ ಇದೀಗ ದಿನಗಳನ್ನ ಕಳೀತಾ ಇದ್ದಾರೆ. ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಕೂಡ ಇದೀಗ ದರ್ಶನ್ ಅವರಿಗೆ ಬಂದೊದಗಿದೆ. ಸ್ವಾಮಿ ಕೊಲೆ ಕೇಸ್ ಡಿ ಗ್ಯಾಂಗ್ಗೆ ಗುನ್ನ. ನಾಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಭವಿಷ್ಯ. ಈ ಮಧ್ಯೆ ಪ್ರಕರಣದ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದ್ದು ನಾಳೆ ಭವಿಷ್ಯ ನಿರ್ಧಾರವಾಗಲಿದೆ. ನಾಳೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು ಕಾನೂನು ಇಲಾಖೆ ಎಜಿ ವರದಿ ಆಧರಿಸಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಸಚಿವರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಿರ್ಧಾರ ಪ್ರಕಟಿಸುವ ನಿರೀಕ್ಷೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆಗೆ ಮುಂದಾಗಿದೆ. ನಾಳೆ ಕಲಬುರಗಿನಲ್ಲಿ ಏನು ಸಚಿವ ಸಂಪುಟ ಸಭೆ ನಡೆಯುತ್ತೆ, ಅಲ್ಲಿ ಕಾನೂನು ಇಲಾಖೆ ಮತ್ತು ಎಜಿ ಅವರು ಕೊಡುವಂತಹ ವರದಿಯನ್ನು ಆಧರಿಸಿ ಈ ತೀರ್ಮಾನ ಪ್ರಕಟ ಮಾಡುವ ಸಾಧ್ಯತೆ ಇದೆ. ಜೊತೆಗೆ ಸಂಪುಟ ಸಚಿವರ ಅಭಿಪ್ರಾಯಗಳನ್ನು ಕೂಡ ಆಲಿಸಿ ಈ ಪ್ರಕರಣದ ತ್ವರಿತ ವಿಚಾರಣೆಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ರಚನೆ ಮಾಡುವಂತಹ ತೀರ್ಮಾನ ನಾಳೆ ಹೊರಬೀಳುವ ಸಾಧ್ಯತೆ ದಟ್ಟವಾಗಿದೆ. ದರ್ಶನ್ಗೆ ರಾಜ್ಯಾತಿಥ್ಯ ಕೊಟ್ಟಿರೋದು ಸತ್ಯ. ಜೈಲು ಅಧಿಕಾರಿಗಳು ಸಿಬ್ಬಂದಿಯ ಲೋಪ ಬೆಳಕಿಗೆ.
ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ದರ್ಶನ್ಗೆ ರಾಜ್ಯಾತಿಥ್ಯ ಪ್ರಕರಣದ ತನಿಖೆ ಮುಕ್ತಾಯವಾಗಿದ್ದು ಚಾರ್ಜ್ ಶೀಟ್ ಸಲ್ಲಿಕೆಗೆ ಪೊಲೀಸರು ಸಿದ್ಧತೆ ನಡೆಸ್ತಾ ಇದ್ದಾರೆ. ತನಿಖೆಯ ವೇಳೆ ಜೈಲಿನ ಅಧಿಕಾರಿಗಳು ಸಿಬ್ಬಂದಿಯ ಲೋಪ ಬೆಳಕಿಗೆ ಬಂದಿದ್ದು ಜೈಲಿಗೆ ಅಕ್ರಮವಾಗಿ ಮೊಬೈಲ್ ಹೋಗಿರೋದು ದೃಢಪಟ್ಟಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ನಟ ದರ್ಶನ್ ಹಾಗೆ ರೌಡಿ ಶೀಟರ್ ವಿನ್ಸನ್ ಗಾರ್ಡನ್ ನಾಗನಿಗೆ ರಾಜಾತಿಥ್ಯ ನೀಡಿದ ಪ್ರಕರಣ ಸಂಬಂಧ ಇದೀಗ ಸೌತ್ ಈಸ್ಟ್ ಪೊಲೀಸರು ಚಾರ್ಜ್ ಶೀಟನ್ನು ಸಲ್ಲಿಸೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದಾರೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ 3 FIRಗಳು ದಾಖಲಾಗಿದ್ವು. ಇದೀಗ ಆ 3 FIRಗಳಲ್ಲಿ ಬಹುತೇಕ ತನಿಖೆಯನ್ನು ಪೊಲೀಸರು ಮುಗಿಸಿದ್ದಾರೆ. ಮೊದಲನೇ FIR ಅಲ್ಲಿ ಇವರ ರಾಜಾತಿಥ್ಯಕ್ಕೆ ಒಳಪಟ್ಟಂತಹ ಅಂದರೆ ಇವರಿಗೆ ನೀಡಿದ್ದಂತಹ ಸವಲತ್ತುಗಳು, ಇವರು ಕುಡಿತಿದ್ದಂತಹ ಆ ಕಾಫಿಯ ಮಗ್ ಇರ್ಬೋದು, ಚೇರ್ ಇರ್ಬೋದು, ಟೇಬಲ್ ಇರ್ಬೋದು, ಇವುಗಳನ್ನು ಪ್ರೊವೈಡ್ ಮಾಡಿದಂಥವ್ರು ಯಾರು, ಈ ಬಗ್ಗೆ ಕೂಡ ಪೊಲೀಸರು ಅಲ್ಲಿನ ಸಿಬ್ಬಂದಿಗಳು ನಾಗನಿಂದ ಹಣವನ್ನು ಪಡೆದು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತೊಂದು FIRನಲ್ಲಿ ದರ್ಶನ್ ವಿಡಿಯೋ ಕಾಲ್ನಲ್ಲಿ ಕಾಣಿಸ್ಕೊಂಡಂತಹ ಆ ಒಂದು ಪ್ರಕರಣ ಏನಿದೆ ಅದರಲ್ಲೂ ಕೂಡ ಜೈಲಿನ ಒಳಗೆ ಆಂಡ್ರಾಯ್ಡ್ ಮೊಬೈಲ್ಗಳು ಬರ್ತಿದ್ದಾವೆ. ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಿದೆ. ಮತ್ತೊಂದು FIR ಯಾರ್ಯಾರೋ ಅಧಿಕಾರಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಅದರ ಬಗ್ಗೆ ಕೂಡ ತನಿಖೆಗೆ ಒಳಪಡಿಸಲಾಗಿತ್ತು. ಇದೀಗ ಅಮಾನತಾದಂತಹ ಅಧಿಕಾರಿಗಳು, ಜೈಲಿನ ವಿಚಾರಣಾಧೀನ ಕೈದಿಗಳು, ಅದರ ಜೊತೆಗೆ ಈ ಯಾರ್ಯಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ವಿನ್ಸನ್ ಗಾರ್ಡನ್ ನಾಗ ಇರ್ಬೋದು, ರಾಜಾತಿಥ್ಯವನ್ನು ಪಡೆದಂತಹ ದರ್ಶನ್ ಇರ್ಬೋದು, ಈ ಎಲ್ಲರ ಹೇಳಿಕೆಗಳನ್ನು ಇದೀಗ ಪೊಲೀಸರು ಕಂಪ್ಲೀಟ್ ಮಾಡಿದ್ದಾರೆ. ಈ ಪ್ರಕರಣ ಸಂಬಂಧ ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟನ್ನು ಹಾಕೋದಕ್ಕೆ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ಗೆ ಕೆಟ್ಟ ಮೇಲೆ ತಪ್ಪಿನ ಅರಿವಾಗಿದೆ. ನಾನು ಕಾನೂನು ಕೈಗೆತ್ತಿಕೊಳ್ಳಬಾರದಿತ್ತು, ಪೊಲೀಸರಿಗೆ ಹೇಳಿದರೆ ನನಗೆ ಈ ಸ್ಥಿತಿ ಬರ್ತಿರ್ಲಿಲ್ಲ ಅಂತ ಘಟನೆಯನ್ನ ನೆನೆದು ದರ್ಶನ್ ಕಣ್ಣೀರು ಹಾಕ್ತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಹೆತ್ತವ್ರಿಗೆ ಏನೇ ಇದ್ರೂ ಕೂಡ ಮುದ್ದೆ, ಆದರೆ ಇಂಥ ಸ್ಥಿತಿಯಲ್ಲಿ ಜೈಲಲ್ಲಿ ಹೋಗಿ ನೋಡಬೇಕು ಅಂತಂದರೆ ಎಂಥ ಪೋಷಕರು ಕೂಡ ಒಂದು ನೋವಿದ್ದೇ ಇರುತ್ತೆ. ಹಾಗಾಗಿ ಬಹುಶಃ ಬರ್ತಿಲ್ವೇನೋ, ಅವತ್ತು ಒಂದಿನ ಬಿಟ್ಟು ಆಮೇಲೆ ಬರಲೇ ಇಲ್ಲ ಅವರು.